ಹಾಯ್ ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಹೋಮ್ ಮೇಡ್ ಫಿಶ್ ಫ್ರೈ ಮಸಾಲ ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು ಇಲ್ಲಿ 20 ಡ್ರೈ ರೆಡ್ ಚಿಲ್ಲಿ ಒಣಮೆಣಸು, ಒಂದು ದೊಡ್ಡ ಲೆಮನ್ ಸೈಜ್ ಲಿಂಬೆ ಸೈಜ್ ಟ್ಯಾಮ್ರಿನ್ ಹುಣಸೆ ಹುಳಿ, 7 ರಿಂದ 8 ಗಾರ್ಲಿಕ್ ಬೆಳ್ಳುಳ್ಳಿ, 1 ಟೀ ಸ್ಪೂನ್ ಟರ್ಮರಿಕ್ ಅರಸಿನ, 1.5 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಉಪ್ಪು, 1 ಟೀ ಸ್ಪೂನ್ ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ಗಳು ಬೇಕಾಗಿದೆ. ಮೊದಲಿಗೆ ನಾವು ಮೆಣಸನ್ನು ನೀರಲ್ಲಿ ಸೋಕ್ ಮಾಡಿಡುವ, ನೆನೆಸಿಡುವ ಒಂದು 20 ಮಿನಿಟ್ಸ್ 20 ಮಿನಿಟ್ ಆದರೂ, ಆಗ ನಮಗೆ ರುಬ್ಬುವಾಗ ಸ್ಮೂತ್ ಆಗಿ ಬರ್ತದೆ ಪೇಸ್ಟ್ ಮಸಾಲ. ಅದಕ್ಕೋಸ್ಕರ ಈಗ ನಾನಿಲ್ಲಿ ಬ್ಲೆಂಡರ್ಗೆ ನೆನೆಸಿಟ್ಕೊಂಡಂಥ ಡ್ರೈ ರೆಡ್ ಚಿಲ್ಲಿ ಮೆಣಸನ್ನು ಹಾಕೊಂಡೆ. ಆನಂತರ ಟ್ಯಾಮ್ರಿಂಡ್ ಹುಣಸೆ ಹುಳಿ, ಗಾರ್ಲಿಕ್ ಬೆಳ್ಳುಳ್ಳಿ, ಆನಂತರ ಟರ್ಮರಿಕ್ ಸಾಲ್ಟ್ ಪೆಪ್ಪರ್ ಎಲ್ಲವನ್ನು ಹಾಕೊಳ್ಳುವ. ಈಗ ನಾವು ಇದಕ್ಕೆ ವಾಟರ್ ನೀರು ಸೇರಿಸ್ಕೊಳ್ಳುವ. ಒಮ್ಮೆನೆ ಜಾಸ್ತಿ ಹಾಕ್ಕೊಳ್ಬೇಡಿ, ಮತ್ತೆ ನೋಡಿಕೊಂಡು ಅಡ್ಜಸ್ಟ್ ಮಾಡಿ ಸ್ವಲ್ಪ ಸೇರಿಸ್ಬೋದು. ಇದನ್ನೀಗ ನಾವು ಫೈನ್ ಪೇಸ್ಟ್ ಮಾಡಿಕೊಳ್ಳುವ. ಫಿಶ್ ಫ್ರೈ ಮಸಾಲ ರೆಡಿಯಾಗಿದೆ. ಈ ರೀತಿ ನೀವು ಫಿಶ್ ಫ್ರೈ ಮಸಾಲ ರೆಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿ ರೆಫ್ರಿಜರೇಟ್ ಮಾಡ್ಬೋದು. 20 ಡೇಸ್ ತನಕ ನೀವು ಫ್ರಿಜ್ಜಲ್ಲಿ ಇಡ್ಬೋದು, ಏನಾಗಲ್ಲ. ಇದು ಯಾವಾಗ ಬೇಕು ಆಗ ನೀವು ತೆಗೆದು ಫಿಶ್ ಫ್ರೈ ಮಾಡಿಕೊಂಡ್ರೆ ಆಯಿತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ನನಗೆ ಒಂದು ಲೈಕ್ ಕೊಡಿ. ಹಾಗೆಯೇ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.